ನಮಸ್ಕಾರ ವೀಕ್ಷಕರೇ ಕುರುಬರ ಮಹಾಪುರುಷ ಹುಲಿಜಂತಿ ಮಹಾಲಿಂಗರಾಯ ಪವಾಡ. ಎಂದಿಗೂ ಕೂಡ ಕಲಿಯುಗದಲ್ಲಿ ಹುಲಿಜಂತಿಯಲ್ಲಿ ಒಂದು ದೊಡ್ಡ ಪವಾಡವೇ ನಡೀತಾ ಇದೆ. ಈ ಪವಾಡ ಏನಂದ್ರೆ, ಇಲ್ಲಿ ಹುಲಿಜಂತಿ ಮಹಾಲಿಂಗರಾಯನ ದೇವಸ್ಥಾನಕ್ಕೆ ದೀಪಾವಳಿಯ ಅಮಾವಾಸ್ಯೆಯೆಂದು ಸಾಕ್ಷಾತ್ ಶಿವಪಾರ್ವತಿಗೆ ಮುಂಡಾಸ ಸುತ್ತಿ ಹೋಗುತ್ತಾರೆ ಎನ್ನುವ ನಂಬಿಕೆ ಇಂದಿಗೂ ಕೂಡ ಇದೆ. ಇಂದಿಗೂ ಅದೊಂದು ದೇವಸ್ಥಾನದಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗ್ತಾರೆ. ಆ ಮಹಾಪವಾಡವನ್ನ ಕಣ್ತುಂಬಿಕೊಳ್ಳುವುದಕ್ಕೋಸ್ಕರ ಲಕ್ಷಾಂತರ ಭಕ್ತರು ಮುಗಿಬೀಳ್ತಾರೆ. ಅಸಲಿಗೆ ಆ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ಆ ದೇವಾಲಯದಲ್ಲಿ ನಡೆಯೋದಾದ್ರೂ ಏನು? ರಾತ್ರೋರಾತ್ರಿ ಜನ ಎದ್ನೋ ಬಿದ್ನೋ ಅಂತ ದೇವಾಲಯದಿಂದ ಓಡಿ ಹೋಗೋದ್ಯಾಕೆ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆ ದೇವಾಲಯಕ್ಕೆ ಬಂದು ಮಾಡೋ ಆ ಮಹಾಪವಾಡವಾದ್ರೂ ಏನು? ಮಹಾಲಿಂಗರಾಯ ದೇವಸ್ಥಾನಕ್ಕೆ ರಾತ್ರೋರಾತ್ರಿ ಶಿವಪಾರ್ವತಿ ಒಂದು ಮುಂಡಾಸ ಸುತ್ತುವುದನ್ನ ನೋಡಿದ್ರೆ ಸಾವು ಖಚಿತ ಅಂತ ಹೇಳೋದ್ಯಾಕೆ? ಅದರಲ್ಲೂ ಇದನ್ನ ನೋಡಲು ರಾತ್ರಿ ದೇವಾಲಯದ ಬಳಿ ಉಳಿದಿದ್ದ ಯುವಕನ ಪ್ರಾಣ ಹೋಗಿದ್ದು ಹೇಗೆ, ಯಾಕೆ ಅನ್ನೋದರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಮಾಳಿಂಗರಾಯ ಹುಲಿಜಂತಿಗೆ ನೀವೇನಾದ್ರೂ ಹೋಗಿದ್ರೆ, ಜೊತೆಗೆ ಮಾಳಿಂಗರಾಯನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪರಮೇಶ್ವರ, ಹೌದು, ಶಿವ ಪರಮೇಶ್ವರ ಹರ ಹರ ಮಹಾದೇವ ಭಕ್ತಪ್ರಿಯ. ಭಕ್ತರು ಬೇಡಿದ್ದನ್ನ ಕರುಣಿಸೋ ಕರುಣಾಮಯಿ. ತನ್ನ ಪರಮ ಭಕ್ತರು ಕರೆದ್ರೆ ಸಾಕು ಓಡೋಡಿ ಬಂದು ಮುಂದೆ ಪ್ರತ್ಯಕ್ಷನಾಗುವ ಮುಕ್ಕಣ್ಣ. ಈ ಕಲಿಯುಗದಲ್ಲೂ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಧರೆಗಿಳಿದು ಬರ್ತಾರೆ. ಅದೊಂದು ದೇವಾಲಯದಲ್ಲಿ ಕಾಣಿಸಿಕೊಳ್ತಾ ಭಕ್ತರನ್ನ ಉದ್ಧರಿಸ್ತಾ ಇದ್ದಾರೆ ಜಗದೊಡೆಯ ಪರಮೇಶ್ವರ ಹಾಗೂ ಪಾರ್ವತಿ ದೇವಿ. ಇದೇ ದೇವಾಲಯದಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಕಾಣಿಸ್ಕೊಳ್ತಾ ಇರೋದು. ಇದನ್ನ ನಂಬೋದಕ್ಕೆ ಆಗದಿದ್ರೂ ನಂಬಲೇಬೇಕಾದ ಕಡು ಸತ್ಯ ಇದು. ಅದೊಂದು ದೇವಸ್ಥಾನ ಒಂದೇ ರಾತ್ರಿ ಚಿನ್ನದ ದೇವಸ್ಥಾನವಾಗತ್ತೆ, ಬಂಗಾರದ ದೇವಸ್ಥಾನವಾಗತ್ತೆ, ಬಂಗಾರದ ಮಳೆ ಸುರಿಯತ್ತೆ, ಜೊತೆಗೆ ಸಾಕ್ಷಾತ್ ಕೈಲಾಸವಾಗ್ಬಿಡತ್ತೆ. ಇಡೀ ದೇವಾಲಯ ಭಂಡಾರದಿಂದಲೇ ಮುಳುಗೋಗಿರತ್ತೆ. ಭಕ್ತಿ ಪರವಶರಾದ ಭಕ್ತರು ಅರಿಶಿನ ಭಂಡಾರವನ್ನ ಉಗಿಯುತ್ತಾ ಭಕ್ತಿಯಿಂದ ಪರಮಾತ್ಮನನ್ನ ನೆನೆಯುತ್ತಾರೆ. ಇದೆಲ್ಲದಕ್ಕೂ ಕಾರಣ ಓರ್ವ ಮಹಾನ್ವಿತ ಪುರುಷ. ಆ ಪುರುಷನ ಭಕ್ತಿಗೆ ಮಾರು ಹೋದ ಈಶ್ವರ ಪಾರ್ವತಿ ಸಮೇತ ಪ್ರತಿ ವರ್ಷ ಈ ದೇವಾಲಯದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಹಾಗಾದ್ರೆ ಇಲ್ಲಿ ಶಿವಪಾರ್ವತಿ ನಿಜಕ್ಕೂ ಪ್ರತ್ಯಕ್ಷರಾಗ್ತಾರಾ? ಕಲಿಯುಗದಲ್ಲಿ ಇಂತಹದೊಂದು ಪವಾಡ ನಡೆಯೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಆದರೆ ಪ್ರತಿ ವರ್ಷ ದೀಪಾವಳಿಯಂದು ಈ ಪ್ರದೇಶ ನಿಜಕ್ಕೂ ಕೈಲಾಸವಾಗಿರತ್ತೆ. ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿ ಪಾರ್ವತಿ ಪರಮೇಶ್ವರ ಇಲ್ಲಿ ಪ್ರತ್ಯಕ್ಷರಾಗಿ ಅಚ್ಚರಿ ಸೃಷ್ಟಿ ಮಾಡ್ತಾರೆ. ನೋಡ್ತಾ ಇದ್ದಂತೆ ಪವಾಡ ನಡೆದು ಹೋಗ್ಬಿಡತ್ತೆ. ಪ್ರತಿ ದೀಪಾವಳಿಯ ಅಮಾವಾಸ್ಯೆಯೆಂದು ಪಾರ್ವತಿ ಸಮೇತನಾಗಿ ಪರಮೇಶ್ವರ ಈ ದೇವಸ್ಥಾನಕ್ಕೆ ಬಂದು ಈ ದೇವಾಲಯದ ಕಳಸಗಳಿಗೆ ಮುಂಡಾಸ ಸುತ್ತಿ ಹೋಗ್ತಾರೆ. ದೇವಾಲಯದ 7 ಕಳಸಗಳಿಗೆ ಬಟ್ಟೆಯೊಂದು ಸುತ್ತಿಕೊಂಡಂತೆ ಕಾಣಿಸುತ್ತೆ. ಇದನ್ನ ಸುತ್ತಿದವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ದೇವಿ. ಅಸಲಿಗೆ ಈ ಮುಂಡಾಸ ಅಂದ್ರೆ ಏನು ಅಂತ ನೀವು ಯೋಚನೆ ಮಾಡಬಹುದು. ಮುಂಡಾಸ ಅಂದ್ರೆ ಪೇಟ, ಅಂದ್ರೆ ತಲೆಗೆ ಸುತ್ತಿಕೊಳ್ಳುವ ರುಮಾಲನ್ನ ಅತ್ತ ಮುಂಡಾಸ ಅಂತ ಕರೆಯಲಾಗತ್ತೆ. ಪ್ರತಿ ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡು ರಾತ್ರಿ ಶಿವ ಪಾರ್ವತಿ ಬಂದು ಈ ದೇವಾಲಯಕ್ಕೆ ಮುಂಡಾಸ ಸುತ್ತಿ ಹೋಗ್ತಾರೆ. ವಿಚಿತ್ರ ಏನಂದ್ರೆ, ಆ ಸಮಯದಲ್ಲಿ ಯಾರೊಬ್ಬರೂ ದೇವಾಲಯದ ಬಳಿ ಇರೋದಿಲ್ಲ. ಎಲ್ರೂ ದೇವಾಲಯವನ್ನ ಬಿಟ್ಟು ದೂರ ಹೋಗಿರ್ತಾರೆ. ಯಾಕಂದ್ರೆ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸವನ್ನ ಸುತ್ತೋದನ್ನ ಯಾರೂ ನೋಡಬಾರದು ಅಂತ. ಒಂದು ವೇಳೆ ಅದನ್ನ ನೋಡೋ ಸಾಹಸ ಮಾಡಿದ್ದೆಯಾದಲ್ಲಿ ಅವರ ಕಣ್ಣು ಹೋಗತ್ತೆ ಅಂತಲೂ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಅದೂ ಸಹ ಕೆಲವರು ಅದನ್ನ ನೋಡ್ಲೇಬೇಕು ಅಂತ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ಅದೆಷ್ಟೋ ಯುವಕರು, ಅದೆಷ್ಟೋ ಜನ ಕಣ್ಣುಗಳನ್ನ ಕಳೆದುಕೊಂಡಿದ್ದಾರಂತೆ. ಅದಕ್ಕೂ ವಿಚಿತ್ರ ಏನಂದ್ರೆ, ಈ ಬಾರಿಯ ದೀಪಾವಳಿಯೆಂದು ಜನರೆಲ್ಲ ದೇಗುಲದಿಂದ ದೂರ ಹೋಗಿದ್ರು. ಆದ್ರೆ ಓರ್ವ ಯುವಕ ಹೆಂಗಾದ್ರೂ ಮಾಡಿ ಇಲ್ಲೇನಾಗತ್ತೆ, ಈ ಮುಂಡಾಸವನ್ನ ಯಾರು ಕಟ್ತಾರೆ, ಇದೇನಾದ್ರೂ ಮೂಢನಂಬಿಕೆನಾ ಅಂತ ನೋಡೋದಕ್ಕೆ ಅದೇ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ದ. ಅಂದು ದೀಪಾವಳಿ ಅಮಾವಾಸ್ಯೆಯೆಂದು ಈ ಯುವಕ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದ, ಅಂದ್ರೆ ದೇವಸ್ಥಾನದಲ್ಲಿಯೇ ಬಚ್ಚಿಟ್ಕೊಳ್ತಾನೆ. ಆದ್ರೆ ಬೆಳಗ್ಗೆ ಬಂದ ಜನರಿಗೆ ಶಾಕ್ ಆದಿತ್ತು. ಅದೇನಂದ್ರೆ, ಆ ಯುವಕ ಅಲ್ಲೇ ಸತ್ತು ಬಿದ್ದಿದ್ದ. ಇಲ್ಲಿ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸ ಸುತ್ತಿ ಹೋಗ್ತಾರೆ. ಅದನ್ನ ನೋಡೋದಕ್ಕೆ ಕುಳಿತಿದ್ದವರು ಅದೆಷ್ಟೋ ಜನ ಬೆಳಗಾಗೋದ್ರೊಳಗೆ ಸತ್ತು ಬಿದ್ದಿದ್ರು. ಇದೇ ಕಾರಣಕ್ಕೆ ಯಾರು ಎಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ ಅಂತ ಭಕ್ತರು ಹೇಳ್ತಾರೆ.
ಈ ಭಕ್ತ ಸಾಗರವನ್ನ ಎತ್ತು ನೋಡಿದ್ರೂ ಬರೀ ಜನರೇ ಕಾಣಿಸ್ತಾರೆ. ಭಕ್ತಗಣ ಭಂಡಾರವನ್ನ ಎರಚುತ್ತಾ ದೇವಾಲಯದೊಳಗಿರುವ ಈ ಮಹಾನ್ವಿತ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗ್ತಾರೆ. ಆದರೆ ರಾತ್ರಿ ಆಗ್ತಾಗಿದ್ದಂತೆ ಇಲ್ಲಿ ಯಾರೊಬ್ರು ಕಾಣಿಸ್ಕೊಳ್ಳೋದಿಲ್ಲ. ಅಸಲಿಗೆ ಇಲ್ಲಿ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗುವುದಕ್ಕೆ ಕಾರಣ ಏನು? ದೀಪಾವಳಿ ಅಮಾವಾಸ್ಯೆಯ ನಟ್ಟು ನಡುರಾತ್ರಿ ದೇವಾಲಯಕ್ಕೆ ಮುಂಡಾಸವನ್ನ ಸುತ್ತಿ ಹೋಗೋದಾದ್ರೂ ಯಾಕೆ ಗೊತ್ತಾ? ಇದಕ್ಕೆ ಕಾರಣ ಬೇರ್ಯಾರೂ ಅಲ್ಲ, ಅಪಾರ ಪರಮ ಭಕ್ತನಾಗಿರೋ ಪವಾಡ ಪುರುಷ ಮಾಳಿಂಗರಾಯರು. ಹೌದು, ಈ ದೇವಾಲಯ ಬೇರ್ಯಾರ್ದೂ ಅಲ್ಲ, ಮಹಾಮಾನ್ವಿತರಾಗಿರುವ ಮಾಳಿಂಗರಾಯರದ್ದು. ಮಾಳಿಂಗರಾಯರ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕಂತಾನೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅರಿಶಿನ ಭಂಡಾರವನ್ನ ಉಗುತ್ತಾ ಮಾಳಿಂಗರಾಯನ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ. ನೋಡಿ ಈ ದೃಶ್ಯಗಳನ್ನ. ಜನ ಭಂಡಾರವನ್ನ ಎರಚುತ್ತಾ ಹೇಗೆ ಮಾಳಿಂಗರಾಯನ ಜಾತ್ರೆಯನ್ನ ಮಾಡ್ತಿದ್ದಾರಂತ. ಇಲ್ಲಿ ಲಕ್ಷಾಂತರ ಭಕ್ತರು ಸೇರ್ತಾರೆ. ಆದರೆ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಇವರೆಲ್ಲರೂ ಮಾಳಿಂಗರಾಯನ ದೇವಾಲಯವನ್ನ ಬಿಟ್ಟು ದೂರ ಹೋಗ್ತಾರೆ. 12 ಗಂಟೆ ಮುಗಿದ ನಂತರ ಎಲ್ಲರೂ ಮತ್ತೆ ದೇವಾಲಯದತ್ತ ಓಡೋಡ್ ಬರ್ತಾರೆ. ಅಷ್ಟರಲ್ಲಿ ದೇವಾಲಯದ 7 ಕಳಶಗಳಿಗೆ ಮುಂಡಾಸವನ್ನ ಅಂದ್ರೆ ಬಟ್ಟೆಯನ್ನ ಕಟ್ಟಲಾಗಿರುತ್ತೆ. ರಾತ್ರಿ ವೇಳೆ ದೇವಾಲಯದ ಬಳಿ ಯಾರೊಬ್ಬರೂ ಇರೋದಿಲ್ಲ. ಆದರೆ ಇಲ್ಲಿ ಪವಾಡ ನಡೆಯುತ್ತಾದ್ರೂ ಹೇಗೆ? ಅದಕ್ಕೆ ಉತ್ತರ, ಸಾಕ್ಷಾತ್ ಶಿವಪಾರ್ವತಿ ಬಂದು ಮಾಳಿಂಗರಾಯನ ದೇವಸ್ಥಾನಕ್ಕೆ ರುಮಾಲು ಅಂದ್ರೆ ಮುಂಡಾಸನ್ನ ಸುತ್ತಿ ಹೋಗಿರ್ತಾರೆ. ಹಾಗಾದ್ರೆ ಈ ಮಾಳಿಂಗರಾಯ ಯಾರು? ಇಲ್ಲಿ ಹುಲಿಯನ್ನ ಹಿಡಿದು ನಿಂತಿರೋ ಈ ಮಹಾಪುರುಷರೇ ಮಾಳಿಂಗರಾಯರು. ಇವರು ಅಪಾರ ಶಿವಭಕ್ತರು. ಎಷ್ಟರ ಮಟ್ಟಿಗಂದ್ರೆ ಅವರು ಪೂಜೆಗೆ ನಿಂತಿದ್ದಾರೆ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಕುಳಿತಿದ್ದ ಸ್ಥಾನವೇ ಕಂಪಿಸ್ತಾ ಇತ್ತಂತೆ. ಅಷ್ಟು ಭಕ್ತಿ ಮಾಳಿಂಗರಾಯರಲ್ಲಿ ತುಂಬಿರ್ತಾ ಇತ್ತಂತೆ. ಒಮ್ಮೆ ಮಾಳಿಂಗರಾಯರನ್ನ ಪರೀಕ್ಷೆ ಮಾಡೋದಕ್ಕಂತ ಪರಶಿವನೇ ಭೂರಕ್ಕಿಗೆ ಬಂದಿದ್ದನಂತೆ. ಕುರುಬರಾದ ಮಾಳಿಂಗರಾಯರು ಕುರಿಯನ್ನ ಮೇಯಿಸ್ತಾ ಇರ್ತಾರೆ. ಮಾರುವೇಷದಲ್ಲಿದ್ದ ಶಿವ ಮಾಳಿಂಗರಾಯರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಈ ಕುರಿಗಳನ್ನ ಮೇಯಿಸ್ತಾ ಇದೆಯಲ್ಲ, ಮಳೆ ಬಂದ್ರೆ ಏನ್ ಮಾಡ್ತೀಯಾ? ಆಗ ಮಾಳಿಂಗರಾಯ, ಮಳೆ ಬರೋದಕ್ಕೆ ಇನ್ನೂ 3 ತಿಂಗಳು ಬೇಕು, ಅಷ್ಟರಲ್ಲಿ ನಾನು ನಮ್ಮೂರಿಗೆ ಸೇರ್ಕೊಂಡು ಬಿಡ್ತೀನಿ, ಅಲ್ಲಿವರೆಗೂ ಮಳೆ ಬರೋದಿಲ್ಲ ಅಂತ ಹೇಳ್ತಾರಂತೆ. ಶಿವ, ಮಳೆ ಯಾವಾಗ ಬೇಕಾದ್ರೂ ಬರಬಹುದಪ್ಪ, ಹೇಳೋಕ್ಕಾಗಲ್ಲ ಅಂತ ಮಾರುವೇಷದಲ್ಲಿದ್ದ ಪರಶಿವ ಹೇಳ್ತಾನೆ. ಆಗ ಶಿವನೂ ಮನಸ್ಸು ಮಾಡಿದ್ರೂ ಅದು ಆಗೋದಿಲ್ಲ, ನಾನು ಹೇಳಿದ ಸಮಯದಲ್ಲಿಯೇ ಮಳೆಯಾಗತ್ತೆ ಅಂತ ಮಾಳಿಂಗರಾಯ ಶಿವನಿಗೆ ಹೇಳ್ತಾನಂತೆ. ಇದರಿಂದ ಕೋಪಗೊಂಡ ಶಿವ ಕೈಲಾಸಕ್ಕೆ ಹೋಗಿ ಮಳೆ ಬರೆಸ್ತಾನಂತೆ. ಆದರೆ ಮಳೆಯಾಗೋದು ಮಾತ್ರ ಮಾಳಿಂಗರಾಯರು ಹೇಳಿದ ಹಾಗೆ 3 ತಿಂಗಳ ನಂತರವೇ. ಇದನ್ನೇ ಅಲ್ವಾ ಶಿವಭಕ್ತಿ ಎನ್ನುವುದು. ಮಾಳಿಂಗರಾಯನ ಪವಾಡಗಳನ್ನ ಹೇಳೋದಕ್ಕೆ ಹೋದರೆ ಮುಗಿಯೋದೇ ಇಲ್ಲ. ಮಳೆ ಬರದಿದ್ದಾಗ ಕಂಬಳಿ ಹಾರಿಸಿ ಮಳೆ ಬರೆಸಿದ್ರಂತೆ. ತುಂಬಿ ಹರಿತಾ ಇದ್ದ ನದಿಯನ್ನ ದಾಟೋದಕ್ಕೆ ಹೋದಾಗ ಜನರು ಪರದಾಡ್ತಾ ಇದ್ರು. ಆಗ ಕಂಬಳಿಯನ್ನ ಬಳಸಿ ತುಂಬಿ ಹರಿತಾ ಇದ್ದ ನದಿಯನ್ನ ದಾಟಿಸಿದ್ರು ಈ ಹಾಲುಮತ ಕುರುಬರ ಮಹಾಪುರುಷ ಮಾಳಿಂಗರಾಯರು. ಮಾಳಿಂಗರಾಯರು 9 ಜನ ಗುರುಗಳನ್ನ ಪೂಜಿಸ್ತಾ ಇದ್ರು. ತಮ್ಮ ಗುರುಗಳಾದ ಸಿದ್ದೇಶ್ವರರನ್ನ ಒಲಿಸಿಕೊಳ್ಳುವುದು ಹೇಗೆ ಎಂದು ಕೇಳಿದಾಗ ಸಿದ್ದೇಶ್ವರರು ನನಗೆ ಹುಲಿಯ ಹಾಲಿನ ಗಿನ್ನು ಬೇಕು ಅಂತ ಕೇಳಿದ್ರು. ಗುರುಗಳ ಆಜ್ಞೆಯ ಮೇರೆಗೆ ಹುಲಿ ಹಾಲಿನ ಗಿನ್ನನ್ನ ತಂದು ಕೊಟ್ಟಿದ್ರು ಮಾಳಿಂಗರಾಯರು. ಆದರೆ ಗುರುಗಳು ಅನುಮಾನಕ್ಕೊಳಗಾಗ್ತಾರೆ. ಇದನ್ನೇ ನೋಡಿ ಮಾಳಿಂಗರಾಯರು ಜೀವಂತ ಹುಲಿಯೊಂದಿಗೆ ಗುರುಗಳ ಮುಂದೆ ಪ್ರತ್ಯಕ್ಷರಾಗಿದ್ದು. ಹೀಗೆ ಮಾಳಿಂಗರಾಯರ ಭಕ್ತಿಯನ್ನ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ನಿನಗೆ ಏನ್ ಬೇಕು ಕೇಳು ಅಂತ ಕೇಳ್ತಾರೆ. ಆಗ ಮಾಳಿಂಗರಾಯರು ಸೂರ್ಯ ಚಂದ್ರರಿರುವವರೆಗೂ ನನಗೆ ಮುಂಡಾಸವನ್ನ ಕಳಿಸಿ ಅಂತ ಕೇಳ್ಕೊಂಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ದೀಪಾವಳಿ ಅಮಾವಾಸ್ಯೆಯಂದು ಕೈಲಾಸದಿಂದ ಶಿವ ಪಾರ್ವತಿ ಬಂದು ಮಾಳಿಂಗರಾಯರ ದೇವಾಲಯಕ್ಕೆ ರುಮಾಲು ಅಥವಾ ಮುಂಡಾಸವನ್ನ ಸುತ್ತಿ ಹೋಗ್ತಾರೆ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗತ್ತೆ. ಜನರು ಮುಂಡಾಸ ದರ್ಶನಕ್ಕಾಗಿ ಮುಗಿಬಿಡ್ತಾರೆ. ಭಕ್ತರು ದೇವಾಲಯಕ್ಕೆ ಭಂಡಾರ ಒಗ್ಗಿ ದರ್ಶನ ಪಡಿತಾರೆ. ಫಳಫಳ ಹೊಳಿತಾ ಇದ್ದ ಹತ್ತಿಯ ರುಮಾಲು ಬೆಳಗಾಗ್ತಾ ಇದ್ದಂತೆ ತನ್ನ ಸ್ಥಿತಿಯನ್ನ ಕಳೆದುಕೊಳ್ಳತ್ತೆ. ಪ್ರತಿ ವರ್ಷ ಮಾಳಿಂಗರಾಯರ ಅದ್ಧೂರಿ ಜಾತ್ರೆ ನಡೆಯುತ್ತೆ. ಭೂಲೋಕ ಕೈಲಾಸವಾದ ಪುಣ್ಯ ಕ್ಷೇತ್ರವೇ ಈ ಮಾಳಿಂಗರಾಯರ ಹುಲಿಚಂತಿ. ಇದು ಎಲ್ಲಿದೆ ಎಂದ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವ ಮಂಗಳವೇಡೆ ತಾಲೂಕಿನಲ್ಲಿರುವ ಹುಲಿಚಂತಿ ಗ್ರಾಮದಲ್ಲಿ ಮಹಾಪುರುಷ ಮಾಳಿಂಗರಾಯ ನೆಲೆಸಿದ್ದಾರೆ. ಪ್ರತಿ ದೀಪಾವಳಿಯ ಅಮಾವಾಸ್ಯೆಯ ರಾತ್ರಿ ಶಿವಪಾರ್ವತಿ ಬಂದು ಮುಂಡಾಸವನ್ನ ಸುತ್ತಿ ಹೋಗ್ತಾರೆ. ಇದೇ ಸಮಯದಲ್ಲಿ ಮತ್ತೊಂದು ಘಟನೆಯೂ ಕೂಡ ನಡೆಯುತ್ತೆ. ಮಾಳಿಂಗರಾಯರ ದೇವಾಲಯದ ಬಳಿ ಒಂದು ಮರ ಇದೆ. ಅಮಾವಾಸ್ಯೆ ರಾತ್ರಿ ವೇಳೆ ಆ ಮರದ ಬಳಿ 7 ಬಂಡಿ ಯಾಗುವಷ್ಟು ಊಟವನ್ನ ಇಟ್ಟು ಹೋಗ್ತಾರೆ. ನಂತರ ಬಂದು ನೋಡಿದ್ರೆ ಅಲ್ಲಿ ಎಲ್ಲವೂ ಖಾಲಿಯಾಗಿರತ್ತಂತೆ. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ.
ಅಲ್ಲಿ ರಾತ್ರಿ ಊಟವನ್ನ ಬ್ರಹ್ಮ ರಾಕ್ಷಸಿ ಬಂದು ತಿಂದು ಹೋಗ್ತಾಳೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಒಮ್ಮೆ ಬ್ರಹ್ಮ ರಾಕ್ಷಸಿ ಮಾಳಿಂಗರಾಯನಿಗೆ ತೊಂದರೆ ಕೊಡೋದಕ್ಕೆ ಬರ್ತಾಳೆ. ಆಗ ಮಾಳಿಂಗರಾಯರು ಬ್ರಹ್ಮ ರಾಕ್ಷಸಿಯನ್ನ ಮರಕ್ಕೆ ಕಟ್ಟಿದ್ರಂತೆ. ಅಂದಿನಿಂದ ಇಂದಿನವರೆಗೂ ದೇವಾಲಯದ ಬಳಿ ಬ್ರಹ್ಮ ರಾಕ್ಷಸಿ ಬಂದಿರ್ತಾಳೆ ಅಂತ ಜನ ನಂಬ್ತಾರೆ. ಅದರಂತೆ ಆ ರಾಕ್ಷಸಿ 7 ಬಂಡಿ ಊಟವನ್ನ ತಿಂದು ಹೋಗ್ತಾಳೆ ಅಂತ ಹೇಳಲಾಗತ್ತೆ. ಅದಕ್ಕೇನೆ ಇಂದಿನವರೆಗೂ ಅಂದ್ರೆ ಈ ದೀಪಾವಳಿಯ ಸಮಯದಲ್ಲಿ 7 ಬಂಡಿಯಾಗುವಷ್ಟು ಆ ಅನ್ನವನ್ನ ಅಥವಾ ಪ್ರಸಾದವನ್ನ ಅಲ್ಲಿ ಇಡಲಾಗತ್ತೆ ಅಂತ ಹೇಳಲಾಗತ್ತೆ. ಮತ್ತು ಇಂದಿಗೂ ಕೂಡ ಈ ಪದ್ಧತಿ ನಡ್ಕೊಂಡು ಬಂದಿದೆ. ನೋಡಿದ್ರಲ್ಲ, ಮಾಳಿಂಗರಾಯನ ಪವಾಡ ಎಂಥದ್ದು ಅಂತ. ಈ ಮಹಾಪುರುಷನ ಭಕ್ತಿಗೆ ಕಟ್ಟು ಬಿದ್ದು ಸ್ವತಃ ಶಿವಪಾರ್ವತಿಗೆ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ದೀಪಾವಳಿ ಅಮಾವಾಸ್ಯೆಯಂದು ನಟ್ಟ ನಡುರಾತ್ರಿ ದೇವಾಲಯದ 7 ಕಳಶಗಳಿಗೆ ಮುಂಡಾಸವನ್ನ ಸುತ್ತಿ ಮಾಯವಾಗ್ತಾರೆ. ಇದು ಕಲಿಯುಗದಲ್ಲಿ ನಡೀತಾ ಇರುವ ಮಹಾಪವಾಡವೇ ಸರಿ. ಈ ಬಗ್ಗೆ ನಿಮಗೇನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮುಂದಿನ ದೇಗುಲ ದರ್ಶನದೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.